ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ಈ ಕೊಲೆಸ್ಟ್ರಾಲ್ ಎಷ್ಟಿರಬೇಕು ನಮ್ಮ ಬಾಡಿಯಲ್ಲಿ, ಎಷ್ಟು ಕಿಂತ ಜಾಸ್ತಿ ಇದ್ದಾಗ ಅದು ಡೇಂಜರಸ್ ಲೆವೆಲ್ ಆಫ್ ಕೊಲೆಸ್ಟ್ರಾಲ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಪೇಷಂಟ್ಸಿಗೆ ತಮ್ಮ ರಿಪೋರ್ಟಲ್ಲಿ ಒಂದೆರಡು ನಂಬರ್ ಹೆಚ್ಚು ಕಡಿಮೆ ಆದಾಗ ಅವ್ರಿಗೆ ತುಂಬ ಟೆನ್ಷನ್ ಆಗಿ ಹೋಗುತ್ತೆ. ಆ್ಯಂಡ್ ಎಸ್ಪೆಷಲಿ ಅದು ಲಿಪಿಡ್ ಪ್ರೊಫೈಲಲ್ಲಿ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಇಂಥದ್ರಲ್ಲೆಲ್ಲ ಸ್ವಲ್ಪ ನಂಬರ್ ಚೇಂಜ್ ಆದಾಗ ಅವರಿಗೆ ತುಂಬ ಟೆನ್ಷನ್. ಅದೇ ರೀತಿ ಕಿಡ್ನಿಯಲ್ಲಿ, ಲಿವರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದಾಗ ಸಹ ಅವರಿಗೆ ಬಹಳ ಟೆನ್ಷನ್ ಆಗ್ತಾ ಇರುತ್ತೆ. ಈ ಲಿಪಿಡ್ ಪ್ರೊಫೈಲ್ ಅಂತ ಹೇಳಿದರೆ ಈ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, HDL, LDL, VLDL ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ. ಲಿಪಿಡ್ ಪ್ರೊಫೈಲನ್ನು ಹೇಗೆ ನೀವು ಅರ್ಥ ಮಾಡ್ಕೊಳ್ಳೋದು ಅಂತ ಆ ವಿಡಿಯೋವನ್ನು ಸಹ ನೀವು ರೆಫರ್ ಮಾಡ್ಕೊಳ್ಳಿ, ನಿಮಗೊಂದು ಬೇಸಿಕ್ ಐಡಿಯಾ ಸಿಗತ್ತೆ. ಬಟ್ ಈ ಲಿಪಿಡ್ ಪ್ರೊಫೈಲ್ ಅಥವಾ ಈ ಕೊಲೆಸ್ಟ್ರಾಲ್ ಆಗಲಿ, ಟ್ರೈಗ್ಲಿಸರೈಡ್ ಆಗಲಿ, ಕೊಬ್ಬಾಗಲಿ, ಇದ್ರ ಬಗ್ಗೆ ಯಾಕೆ ಜನರಿಗೆ ಅಷ್ಟು ಟೆನ್ಷನ್ ಆಗುತ್ತೆ ಅಂದರೆ, ಬಿಕಾಸ್ ಇವೆಲ್ಲ ಹೃದಯ ರೋಗ, ಹಾರ್ಟ್ ಡಿಸೀಸಿಗೆ ಅಸೋಸಿಯೇಟ್ ಆಗಿರುತ್ತೆ. ಹಾರ್ಟ್ ಡಿಸೀಸ್ ಅಷ್ಟೇ ಅಲ್ಲ, ಬಹಳಷ್ಟು ಬೇರೆ ಡಿಸೀಸಿಗೂ ಇವು ಅಸೋಸಿಯೇಟೆಡ್ ಆಗಿರ್ತವೆ. ಬಟ್ ಬಹಳ ಸ್ಟ್ರೆಸ್ ನಾವು ಈ ಹಾರ್ಟ್ ಡಿಸೀಸ್ ಬಗ್ಗೆ ಕೊಡ್ತಾ ಇರೋದ್ರಿಂದ ಜನರಿಗೆ ಇದ್ರ ಬಗ್ಗೆನೇ ಜಾಸ್ತಿ ಗೊತ್ತಿರುತ್ತೆ. ಸೊ ನನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ರೆ, ನನಗೆ ಕೊಬ್ಬು ಜಾಸ್ತಿ ಆಗಿಬಿಟ್ರೆ ನನಗೆ ಹಾರ್ಟ್ ಅಟ್ಯಾಕ್ ಬಂದುಬಿಡತ್ತೆ. ಸೊ ನಾನು ಇದ್ರ ಬಗ್ಗೆ ನನಗೆ ತಿಳ್ಕೊಳ್ಬೇಕು, ಇದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಏನು ಗುಳಿಗೆ ಇದೆ, ಗುಳಿಗೆ ತೊಗೊಳ್ಬೇಕಾ, ನಾನು ಮನೆ ಮದ್ದು ಮಾಡ್ಬೋದಾ, ಈ ಥರದ್ದೆಲ್ಲ ಸುಮಾರು ಕ್ವೆಶನ್ಸ್ ಇರ್ತವೆ. ಸೊ ಇವೆಲ್ಲ ಕ್ವೆಶನ್ಸ್ ಬಗ್ಗೆ ನಾವು ನಮ್ಮ ಕಮಿಂಗ್ ವಿಡಿಯೋಸಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್ ಅಂತ ಏನಿರುತ್ತೆ ಅದರ ರೇಂಜಿನ ಬಗ್ಗೆ. ಕೊಲೆಸ್ಟ್ರಾಲ್ ಅಂದರೆ ಏನು? ಕೊಲೆಸ್ಟ್ರಾಲ್ ಅಂದರೆ ಇದು ಒಂದು ಮೇಣದಂತಹ ಒಂದು ಸಬ್ಸ್ಟೆನ್ಸ್, ಒಂದು ವ್ಯಾಕ್ಸಿ ಸಬ್ಸ್ಟೆನ್ಸ್ ಇರುತ್ತೆ. ಆ್ಯಂಡ್ ಇದು ನಮ್ಮ ಬಾಡಿಯಲ್ಲಿ ಪ್ರಿಪೇರ್ ಆಗ್ತಾ ಇರುತ್ತೆ. ನಮ್ಮ ಲಿವರ್ ಇದನ್ನು ಪ್ರಿಪೇರ್ ಮಾಡುತ್ತೆ. ನಮ್ಮ ಕರುಳು, ಇಂಟೆಸ್ಟೈನ್ಸ್ ಎಲ್ಲ ಇವುಗಳನ್ನು ಅಬ್ಸಾರ್ಬ್ ಮಾಡಿಕೊಂಡು ನಮ್ಮ ಈ ಸ್ಟೂಲ್, ನಮ್ಮ ಮಲದ ಮೂಲಕ ಎಕ್ಸ್ಟ್ರಾ ಇವುಗಳನ್ನು ಹೊರಗೆ ಹಾಕ್ತಾ ಇರ್ತವೆ. ಈ ಕೊಲೆಸ್ಟ್ರಾಲ್ ಅನ್ನ ನಾವು ಯಾವತ್ತೂ ಒಂದು ವಿಲನ್ ತರ ನೋಡ್ತಾ ಇರ್ತೀವಿ. ಒಂದು ತುಂಬಾ ಕೆಟ್ಟವನು ಅಥವಾ ಇದು ತುಂಬಾ ಕೆಟ್ಟದು, ಇದರಿಂದ ಬಹಳ ಪ್ರಾಬ್ಲಮ್ ಆಗತ್ತೆ, ನಾನು ಅದನ್ನ ತಿನ್ಲೇಬಾರ್ದು, ಅದನ್ನ ಮುಟ್ಟಬಾರ್ದು, ಆ ಥರದ್ದೆಲ್ಲ ಬಹಳಷ್ಟು ನೋಷನ್ಸ್ ಈ ಕೊಲೆಸ್ಟ್ರಾಲಿನ ಜೊತೆ ಅಟ್ಯಾಚ್ ಆಗಿದೆ. ಬಟ್ ನೆನ್ಪಿಟ್ಕೊಳ್ಳಿ, ಕೊಲೆಸ್ಟ್ರಾಲ್ ಬಹಳ ಇಂಪಾರ್ಟೆಂಟ್ ಒಂದು ಸಬ್ಸ್ಟೆನ್ಸ್, ಒಂದು ಫ್ಯಾಟ್ ನಮ್ಮ ಬಾಡಿಯಲ್ಲಿ. ನಮಗೆ ನಮ್ಮ ಬಾಡಿಗೆ ಫ್ಯಾಟ್ ಬೇಕಾಗತ್ತೆ. ಯಾಕೆ ಬೇಕು ನಮ್ಮ ಬಾಡಿಗೆ ಫ್ಯಾಟ್? ನಿಮ್ಮ ಜೀವಕೋಶದ ಪದರ ಏನಿರುತ್ತೆ, ಮೆಂಬ್ರೇನ್ ಏನಿರುತ್ತೆ, ಅದು ಈ ಕೊಲೆಸ್ಟ್ರಾಲಿಂದಲೇ ಮಾಡಲ್ಪಟ್ಟಿರುತ್ತೆ. ಸೊ ನಿಮ್ಮ ಜೀವಕೋಶಗಳಿಗೆ ಈ ಲೈನಿಂಗೇ ಇರಲಿಲ್ಲ ಆದಾಗ ಅವು ತಮ್ಮ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಸ್ಟೆಬಿಲಿಟಿ ಆಗಲಿ, ಫ್ಲೂಯಿಡಿಟಿ ಆಗಲಿ ಅವಕ್ಕೆ ಮೇಂಟೈನ್ ಮಾಡಲಿಕ್ಕೇ ಆಗ್ತಾ ಇರೋದಿಲ್ಲ. ಸೊ ಸೆಲ್ ಮೆಂಬ್ರೇನ್, ಒಂದು ಜೀವಕೋಶ ಸರಿಯಾಗಿ ಫಂಕ್ಷನ್ ಮಾಡಬೇಕಾದ್ರೆ ನಮಗೆ ಒಳ್ಳೆಯ ಈ ಫ್ಯಾಟ್, ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಬೇಕೇ ಆಗತ್ತೆ. ಎರಡನೇದು ನಿಮ್ಮ ಬ್ರೇನಿನ ಫಂಕ್ಷನ್ನಿಗೆ. ಈ ಬ್ರೇನ್ ಏನಿರುತ್ತೆ ಅದರಲ್ಲಿ ಸುಮಾರಷ್ಟು ಅಂಶ ಫ್ಯಾಟ್ ಆಗಿರುತ್ತೆ. ಈ ಫ್ಯಾಟ್ ಬ್ರೇನಿಗೆ ಬೇಕಾಗತ್ತೆ ಅದರ ಕೆಲಸ ಮಾಡೋಕ್ಕೆ, ನರಗಳಿಂದ ಕಂಡಕ್ಷನ್ ಆಗೋಕ್ಕೆ, ನರಗಳು ಸರಿಯಾಗಿ ಕೆಲಸ ಮಾಡೋಕ್ಕೆ, ನರಗಳು ಸರಿಯಾದ ಸಿಗ್ನಲನ್ನು ಕೊಡಲಿಕ್ಕೆ ನಮಗೆ ಕೊಲೆಸ್ಟ್ರಾಲ್ ಬೇಕಾಗತ್ತೆ. ಈ ನರಗಳು ಸಿಗ್ನಲನ್ನು ಕೊಟ್ಟು ನಿಮ್ಮ ಮಸಲ್ಸ್, ನಿಮ್ಮ ಸ್ನಾಯುಗಳಿಗೆ ಸಿಗ್ನಲನ್ನು ಕೊಟ್ಟಾಗ ನಿಮ್ಮ ಮಸಲ್ಸ್ ಕೆಲಸ ಮಾಡ್ತವೆ. ಸೊ ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ, ನಾವು ಓಡಾಡೋದಕ್ಕೆ, ಮೂವ್ ಮಾಡೋದಕ್ಕೆ ಎಲ್ಲ ನಮಗೆ ಎನರ್ಜಿ ಬೇಕಾಗತ್ತೆ. ಅದರಲ್ಲೂ ನಮಗೆ ಕೊಲೆಸ್ಟ್ರಾಲ್ ಹೆಲ್ಪ್ ಮಾಡ್ತಾ ಇರುತ್ತೆ. ನಿಮ್ಮ ಬಾಡಿಯಲ್ಲಿ ಸುಮಾರಷ್ಟು ಹಾರ್ಮೋನ್ಸ್ ಇರ್ತವೆ, ಎಸ್ಪೆಷಲಿ ಈ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್. ಈ ನಾವು ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು, ಈ ಥರದ ಹಾರ್ಮೋನ್ಸ್ ಎಲ್ಲ ಏನು ಹೇಳ್ತಾ ಇರ್ತೇವೆ, ಯಾವುದು ಈ ಲೈಂಗಿಕ ಕ್ರಿಯೆಗೆ ಬೇಕಾಗಿರ್ತವೆ, ಆ ಥರದ್ದೆಲ್ಲ ಹಾರ್ಮೋನ್ಸು ಈ ರಿಪ್ರೊಡಕ್ಟಿವ್ ಹಾರ್ಮೋನ್ಸಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಈ ಥರದ ಕೊಲೆಸ್ಟ್ರಾಲ್. ಸೊ ಕೊಲೆಸ್ಟ್ರಾಲ್ ನಿಮ್ಮ ಈ ಲೈಂಗಿಕ ಆರೋಗ್ಯ, ರಿಪ್ರೊಡಕ್ಟಿವ್ ಹೆಲ್ತ್, ಇದಕ್ಕೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಈ ವೈಟಮಿನ್ಗಳ ಕೆಲವೊಂದು ಏನಿರ್ತವೆ, ಲೈಕ್ ವೈಟಮಿನ್ D, E,
ಕೆ, ಇವೆಲ್ಲ ಏನು, ಇವೆಲ್ಲ ಫ್ಯಾಟ್ ಸೊಲ್ಯೂಬಲ್ ವಿಟಮಿನ್ಸು. ಫ್ಯಾಟ್ ಇರಲಿಲ್ಲ ಅಂದಾಗ ಇವುಗಳನ್ನು ನಮ್ಮ ಬಾಡಿ ಹೀರ್ಕೊಳ್ಳೋಕೆ ಆಗ್ತಾನೇ ಇರೋದಿಲ್ಲ. ಸೊ ಈ ಥರದ ಫ್ಯಾಟ್ ಸೊಲ್ಯೂಬಲ್ ವಿಟಮಿನ್ಸ್ ನಮ್ಮ ಬಾಡಿಯಲ್ಲಿ ಇರಬೇಕು ಅಂದಾಗ ನಮಗೆ ಕೊಲೆಸ್ಟ್ರಾಲ್ ಬೇಕಾಗ್ತಾ ಇರುತ್ತೆ. ಸೊ ಕೊಲೆಸ್ಟ್ರಾಲೇ ಇರದೇ ಇದ್ದಾಗ ಈ ಥರದ ಫ್ಯಾಟ್ ಸೊಲ್ಯೂಬಲ್ ವಿಟಮಿನ್ಸ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಬರ್ಬೋದು. ವಿಟಮಿನ್ ಡಿ ಕಡಿಮೆ ಆಗ್ಬೋದು, ವಿಟಮಿನ್ ಎ ಕಡಿಮೆ ಆಗ್ಬೋದು, ವಿಟಮಿನ್ ಇ ಕಡಿಮೆ ಆಗ್ಬೋದು. ಆ್ಯಂಡ್ ಇವೆಲ್ಲ ಕಡಿಮೆ ಆದರೆ ನಮ್ಮ ಬಾಡಿಯಲ್ಲಿ ಸುಮಾರಷ್ಟು ಪ್ರಾಬ್ಲಮ್ಸ್ ಬರ್ಬೋದು. ಸೊ ನಾನು ಹೇಳ್ತಾ ಇರೋದು ಏನು, ಯಾವುದೇ ಒಂದು ವಸ್ತು ಒಂದು ಲಿಮಿಟಲ್ಲಿ ಇದ್ದಾಗ, ಹಿತಮಿತವಾಗಿ ಇದ್ದಾಗ ಅದು ಯಾವುದೇ ಪ್ರಾಬ್ಲಮನ್ನು ಮಾಡೋದಿಲ್ಲ. ಬಟ್ ಯಾವಾಗ ಅದರ ಲೆವೆಲ್ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಆಗೋಗುತ್ತೆ, ದ್ಯಾಟ್ ಈಸ್ ವೆನ್ ಇಟ್ ಈಸ್ ಬ್ಯಾಡ್. ಸೊ ಕೊಲೆಸ್ಟ್ರಾಲ್, ನಾನು ಫ್ಯಾಟ್ ತಿನ್ನೋದೇ ಇಲ್ಲ, ನಾನು ಘೀ ಮುಟ್ಟೋದೇ ಇಲ್ಲ, ನಾನು ಎಣ್ಣೆ ಹಾಕ್ಕೊಳ್ಳೋದೇ ಇಲ್ಲ, ನನಗೆ ಅದು ಹಾರ್ಟ್ ಪ್ರಾಬ್ಲಮ್ ಇದೆ, ಈ ರೀತಿ ಎಲ್ಲ ಬಹಳಷ್ಟು ಜನ ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ಸೊ ಒಂದು ರೇಂಜಲ್ಲಿ ನಮಗೆ ಫ್ಯಾಟ್ಸ್ ಬೇಕಾಗೇ ಇರುತ್ತೆ. ಬಟ್ ಯಾವಾಗ ಒಂದು ರೇಂಜನ್ನು ಅದು ಮೀರಿಬಿಡುತ್ತೆ, ಯಾವಾಗ ಅಸೋಸಿಯೇಟೆಡ್ ಬ್ಯಾಲೆನ್ಸ್ ಏನಿರುತ್ತೆ, ನಾವು ಒಂದ್ಸಲ ಕೊಲೆಸ್ಟ್ರಾಲ್ ಹೇಳಿದಾಗ ಇಟ್ ಈಸ್ ಜಸ್ಟ್ ನಾಟ್ ಕೊಲೆಸ್ಟ್ರಾಲ್ ಇದೆ, ಟ್ರೈಗ್ಲಿಸರೈಡ್ ಇದೆ, ಗುಡ್ ಫ್ಯಾಟ್ಸ್ ಇದ್ದಾವೆ, HDL ಇದೆ, ಬ್ಯಾಡ್ ಫ್ಯಾಟ್ LDL ಇದೆ, VLDL ಇದೆ, ಸುಮಾರಷ್ಟು ಲೈಪೋಪ್ರೋಟೀನ್ಸ್ ಇದ್ದಾವೆ. ಇವೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರ್ತವೆ ನಮ್ಮ ಬಾಡಿಯಲ್ಲಿ. ಇವೆಲ್ಲದರ ಲೆವೆಲ್ ಹೆಚ್ಚು ಕಡಿಮೆ ಆದಾಗ ಮತ್ತು ಬೇರೆ ಅಸೋಸಿಯೇಟೆಡ್ ರಿಸ್ಕ್ ಫ್ಯಾಕ್ಟರ್ಸ್ ನಿಮ್ಗೆ ಆಲ್ರೆಡಿ ಇದೆ. ಇದರ ಜೊತೆ ನೀವು ಎಕ್ಸಸೈಸ್ ಇಲ್ಲ, ಸರಿಯಾಗಿ ನಿಮ್ಮ ಆಹಾರ ಪದ್ಧತಿ ಇರೋದಿಲ್ಲ, ನೀವು ಯಾವಾಗಲೂ ಕುತ್ಕೊಂಡೇ ಇರ್ತೀರ, ಬಹಳ ಲೇಸಿನೆಸ್, ಏನು ಮೂಮೆಂಟ್ ಇರೋದಿಲ್ಲ, ಸ್ಮೋಕ್ ಮಾಡೋದು, ಡ್ರಿಂಕ್ ಮಾಡೋದು, ಇವೆಲ್ಲ ಕೂಡಿ ನಿಮಗೆ ಒಂದು ರಿಸ್ಕನ್ನು ತಂದಿಡ್ತಾ ಇರ್ತವೆ. ಸೊ ಒಂದೇ ಒಂದು ಫ್ಯಾಕ್ಟರು, ಈಗ ಕೊಲೆಸ್ಟ್ರಾಲು, ಈ ಕೊಬ್ಬು ಬಹಳ ಕೆಟ್ಟದು ಅಂತ ನಾವು ಅದನ್ನು ಪಿನ್ ಪಾಯಿಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಬರೀ ನಂಬರ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಡಿ. ರಿಪೋರ್ಟ್ ಬಂತು ಅಂದಾಗ, ಒಂದು ನಂಬರ್ ಸ್ವಲ್ಪ ಹೆಚ್ಚಿಗೆ ಬಂತು ಅಂದಾಗ ನೀವು ನಂಬರ್ ನೋಡಿಕೊಂಡು ಹೆದರ್ಕೊಳ್ಬೇಡಿ. ನಿಮ್ಮ ಜೀವನ ಶೈಲಿ ಹೇಗಿದೆ, ನೀವು ಎಷ್ಟು ಸ್ಮೋಕ್ ಮಾಡ್ತಾ ಇದ್ದೀರಾ, ಎಷ್ಟು ಡ್ರಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಊಟದ ಪದ್ಧತಿ ಹೇಗಿದೆ, ನೀವು ಎಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ವಾರದಲ್ಲಿ ಎಷ್ಟು ದಿನ ನೀವು ಎಕ್ಸಸೈಸ್ ಮಾಡ್ತೀರಾ, ಇವೆಲ್ಲ ಕೌಂಟ್ ಆಗ್ತಾ ಇರ್ತವೆ. ಜಸ್ಟ್ ಒಂದು ನಂಬರ್ ನಿಮಗೆ ಹೇಳೋದಿಲ್ಲ ನಿಮಗೆ ಈ ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮ್ ಬರುತ್ತೆ ಅಂತ. ಯಾವಾಗಲೂ ಡಾಕ್ಟರ್ ಒಂದು ರಿಪೋರ್ಟನ್ನು ಅನಲೈಸ್ ಮಾಡಬೇಕಾದ್ರೆ ನಿಮ್ಮ ನಂಬರ್ ನೋಡಿಕೊಂಡು ನಿಮಗೆ ಈ ಪ್ರಾಬ್ಲಮ್ ಇದೆ ಅಂತ ನಾವು ಯಾವತ್ತೂ ಡಯಾಗ್ನೋಸ್ ಮಾಡೋದಿಲ್ಲ. ನಂಬರ್ ಇಸ್ ಒಂದು ಪೇಪರಲ್ಲಿ ಇರುವಂತಹ ಒಂದು ನಂಬರ್ ಅಷ್ಟೇ ಅದು. ಬಟ್ ನಮಗೆ ಪೇಷಂಟ್ ಇಸ್ ಅನ್ ಓವರ್ ಆಲ್ ಒಂದು ಪೇಷಂಟನ್ನು ನಾವು ನೋಡ್ತೀವಿ. ಪೇಷಂಟಿನ ಸಿಂಪ್ಟಮ್ಸು, ಪೇಷಂಟಿನ ಲಕ್ಷಣಗಳು, ಪೇಷಂಟಿನ ಲೈಫ್ ಸ್ಟೈಲು, ಪೇಷಂಟಿನ ರಿಪೋರ್ಟ್ಸು, ಇವೆಲ್ಲ ಕೂಡಿ ನಾವು ಒಂದು ಡಯಾಗ್ನೋಸಿಸನ್ನು ಮಾಡ್ತಾ ಇರ್ತೇವೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಕೊಲೆಸ್ಟ್ರಾಲ್ ನಂಬರಿನ ಬಗ್ಗೆ ಆದ್ರೂ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ it is just not the number, there are many other things. yes, ನಂಬರ್ ಒಂದು ಫ್ಯಾಕ್ಟರ್ ನಿಮಗೆ ಹೇಳ್ತಾ ಇರಬಹುದು ದಟ್ ಹೌದು ಎಲ್ಲೋ ಒಂದು ಕಡೆ ಏನೋ ಸರಿ ಆಗ್ತಾ ಇಲ್ಲ, ನೀವು ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕಾಗಿ ಬರಬಹುದು ಅಂತ. ಇದು ಒಂದು ಅಲಾರ್ಮಿಂಗ್, ಒಂದು ನಿಮಗೆ ಒಂದು ಅಲಾರ್ಮ್ ಅಥವಾ ಒಂದು ವಾರ್ನಿಂಗ್ ಕೊಟ್ಟ ತರ ಅಷ್ಟೇನೆ. ಎಲ್ಲವನ್ನ ನೋಡಿಕೊಂಡು ಒಂದು ಮಾಡಿಫಿಕೇಶನ್ ಆಗಲಿ, ಚೇಂಜಸ್ ಆಗಲಿ ತರಬೇಕಾಗತ್ತೆ. ನಾವು ಕೊಲೆಸ್ಟ್ರಾಲ್ 200 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು ಒಂದು ಹಾರ್ಟಿನ ಹೆಲ್ತಿಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಸಪೋಸ್ ನಿಮ್ಮ ಕೊಲೆಸ್ಟ್ರಾಲ್ 200ರಿಂದ 239 ಬಂತು ಅಂದ್ರೆ ನೀವು ಬಾರ್ಡರ್ ಲೈನ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಆ್ಯಂಡ್ 240ಕ್ಕಿಂತ ಹೆಚ್ಚಿಗೆ ಬಂತು ಅಂದ್ರೆ ಅದು ಡೇಂಜರಸ್ ಲೆವೆಲ್ ಆಫ್ ಕೊಲೆಸ್ಟ್ರಾಲ್. ಏನ್ ಡೇಂಜರ್ ಆಗತ್ತೆ, ಈ ಒಂದು ಕೊಲೆಸ್ಟ್ರಾಲಿನ ಲೆವೆಲ್ ನಿಮ್ಮ ರಕ್ತದಲ್ಲಿ ಆ ಲೆವೆಲ್ಗಿಂತ ಹೆಚ್ಚಿಗೆ ಇದ್ದಾಗ ಅದು ಕೆಲವೊಂದು ಚೇಂಜಸ್ ಅನ್ನ ಮಾಡ್ಬೋದು. ಅದು ನಿಮ್ಮ ರಕ್ತನಾಳದ ಒಳಗಡೆ ಹೋಗಿ ಕೂತ್ಕೊಳ್ಬಹುದು, ಅದರಲ್ಲಿ ಬ್ಲಾಕ್ ಮಾಡಕ್ ಶುರು ಮಾಡ್ಬೋದು, ರಕ್ತ ಸಪ್ಲೈಯನ್ನ ಕಡಿಮೆ ಮಾಡಕ್ ಶುರು ಮಾಡ್ಬೋದು. ಅಂಗಾಂಗಗಳಿಗೆ ರಕ್ತ ಸಪ್ಲೈ, ಆಕ್ಸಿಜನ್ ಕಡಿಮೆ ಆದಾಗ ಅವುಗಳಲ್ಲಿ ಪ್ರಾಬ್ಲಮ್ ಬರ್ಬೋದು. ಲೈಕ್ ಎದೆಯಲ್ಲಿ ನೋವು ಬರೋದು, ಅಂಜೈನಾ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಬ್ರೇನ್ ಅಲ್ಲಿ ರಕ್ತನಾಳಗಳು ಸಂಕುಚಿತಗೊಂಡಾಗ, ಸೊ ಅಲ್ಲಿ
ಅಲ್ಲಿ ಪ್ಯಾರಾಲಿಸಿಸ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ನಿಮ್ಮ ಈ ಕಾಲುಗಳಲ್ಲಿ ಕೈಗಳಲ್ಲಿ ಇರುವಂಥ ರಕ್ತನಾಳಗಳು ಸಂಕುಚಿತಗೊಂಡಾಗ ಅಲ್ಲಿ ಈ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಬರ್ಬೋದು. ಸೊ ಈ ಥರದೆಲ್ಲ ಪ್ರಾಬ್ಲಮ್ಸನ್ನು ನಾವು ಉಂಟು ಮಾಡ್ಬೋದು. ಅದರಿಂದ ನಾವು ಅದನ್ನು ಡೇಂಜರಸ್ ಲೆವೆಲ್ ಅಂತ ಹೇಳ್ತಾ ಇರ್ತೇವೆ. ಬರೀ ಕೊಲೆಸ್ಟ್ರಾಲ್ ಅಷ್ಟೇ ನಾವು ನೋಡೋದಿಲ್ಲ, ಅದೇ ರೀತಿ ನಮ್ಮ ಹತ್ರ LDL ಇರುತ್ತೆ. LDL ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್. ಈಗ ಕೊಲೆಸ್ಟ್ರಾಲ್ ಅಂತ ನಾವೇನು ಹೇಳ್ತೇವೆ, ಇದು ಟೋಟಲ್ ಕೊಲೆಸ್ಟ್ರಾಲ್, ಈ 200 ಅಂತ ನಾನು ಹೇಳಿದ್ದು. ಇಟ್ ಇನ್ಕ್ಲೂಡ್ಸ್ LDL ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್. LDL ಕೊಲೆಸ್ಟ್ರಾಲ್ ಲೆವೆಲ್ ನೋಡ್ತೇವೆ, HDL ಕೊಲೆಸ್ಟ್ರಾಲ್ ಲೆವೆಲ್ ನೋಡ್ತೇವೆ, ಟ್ರೈಗ್ಲಿಸರೈಡಿನ ಲೆವೆಲ್ ನೋಡ್ತೇವೆ, ಬೇರೆ ಅದರ್ ಲಿಪಿಡ್ಸ್ ಲೈಪೋಪ್ರೋಟೀನ್ಸಿನ ಲೆವೆಲ್ ನೋಡ್ತೇವೆ. ಇವನ್ನೆಲ್ಲ ನೋಡಿಯೇ ನಾವು ಒಂದು ಡಯಾಗ್ನೋಸಿಸ್ಗೆ ಬರ್ತಾ ಇರ್ತೇವೆ. ಈಗ ಕೊಲೆಸ್ಟ್ರಾಲ್ ಲೆವೆಲ್ ಏನಿದೆ, ಬಹಳಷ್ಟು ಫ್ಯಾಕ್ಟರ್ಸ್ ಇದನ್ನು ಎಫೆಕ್ಟ್ ಮಾಡ್ತಾ ಇರ್ತವೆ. ಒಂದು ನಿಮ್ಮ ಜೆನೆಟಿಕ್ಸ್. ಕೆಲವೊಬ್ಬರಿಗೆ ಫ್ಯಾಮಿಲಿಯಲ್ಲೇ ಈ ಥರ ಪ್ರಾಬ್ಲಮ್ ಇರುತ್ತೆ, ಫ್ಯಾಮಿಲಿಯಲ್ ಹೈಪರ್ ಕೊಲೆಸ್ಟ್ರಿಲೇಮಿಯಾ ಅಂತ. ಅವರಿಗೆ ಈ ಕೊಲೆಸ್ಟ್ರಾಲ್ ಲೆವೆಲ್ ಯಾವಾಗಲೂ ಹೆಚ್ಚಿಗೆನೇ ಇರುತ್ತೆ, ಈ ಥರದ ಒಂದು ರೋಗಗಳು, ಆನುವಂಶಿಕ ರೋಗಗಳಿಂದ. ಸೊ ಇದನ್ನು ನಾವು ಜೆನೆಟಿಕ್ಸ್ ಈ ಕೊಲೆಸ್ಟ್ರಾಲ್ ಲೆವೆಲನ್ನು ಎಫೆಕ್ಟ್ ಮಾಡ್ತಾ ಇರ್ಬೋದು. ಗಂಡಸರಲ್ಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ ಹೆಂಗಸರಿಗೆ ಕಂಪೇರ್ ಮಾಡಿದಾಗ ಇದು ಜಾಸ್ತಿನೇ ಇರುತ್ತೆ. ಯಾಕಂದರೆ ಈ ಗಂಡಸರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಹೆಂಗಸರಲ್ಲಿ ಇರುವಷ್ಟು ಇರೋದಿಲ್ಲ. ಹೆಂಗಸರಲ್ಲಿ ಏನಾಗುತ್ತೆ, ಈಸ್ಟ್ರೋಜನ್ನು ಈ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಾ ಇರುತ್ತೆ. ಯಾವಾಗ ಋತುಬಂಧವಾಗುತ್ತೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಮಹಿಳೆಗೆ ಆ ಟೈಮಲ್ಲಿ ಈ ಹಾರ್ಟ್ ಪ್ರಾಬ್ಲಮ್ಸು, ಹಾರ್ಟ್ ಡಿಸೀಸಸ್ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ಇನ್ ಮೆನ್ ಇಟ್ ಈಸ್ ಹೈಯರ್. ಈವನ್ ಮಕ್ಕಳಲ್ಲೂ ಸಹ ಕೊಲೆಸ್ಟ್ರಾಲ್ ಲೆವೆಲ್ ಇರುತ್ತೆ. ಈ ಕೊಲೆಸ್ಟ್ರಾಲ್ ಲೆವೆಲ್ ಏನಿರುತ್ತೆ, ಒಂದು ಅರೌಂಡ್ 7 to 8 ಇಯರ್ಸಿಂದನೇ ಇದು ನಮ್ಮ ರಕ್ತನಾಳದಲ್ಲಿ ಬಿಲ್ಡಪ್ ಆಗಲಿಕ್ಕೆ ಶುರುವಾಗುತ್ತೆ. ಸಡನ್ನಾಗಿ ಇವತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ನಾಳೆ ಬ್ಲಾಕ್ ಆಯಿತು, ನಾಡ್ದು ಹಾರ್ಟ್ ಅಟ್ಯಾಕ್ ಬಂತು, ಈ ರೀತಿ ಅದು ಆಗ್ತಾ ಇರೋದಿಲ್ಲ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ಸ್ಲೋಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಒಂದು ಸಲ ಒಂದು ಪರ್ಸೆಂಟೇಜ್ ಬ್ಲಾಕ್ ಆದಾಗ ನಿಮ್ಮ ರಕ್ತ ಸಪ್ಲೈ ಕಟ್ ಆಗಿ ಹೋಗುತ್ತೆ. ಸೊ ಮಕ್ಕಳಲ್ಲೂ ಸಹ ಈಗಿನ ನಮ್ಮ ಲೈಫ್ ಸ್ಟೈಲ್, ಈ ಬರ್ಗರ್ ತಿಂತಾರೆ, ಪಿಜ್ಜಾ ತಿಂತಾರೆ, ಹೊರಗಡೆ ತಿಂತಾರೆ. ಸೊ ಇವನ್ನೆಲ್ಲ ತಿಂದಿಂದ ಏನಾಗುತ್ತೆ, ಈ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಮಕ್ಕಳೆಲ್ಲ ತಿಂತಾರೆ, ಡೈಜೆಸ್ಟ್ ಮಾಡ್ಕೊಳ್ತಾರೆ ಅಂತ ನಾವು ಕೊಡ್ತೇವೆ. ಸೊ ಏನಾಗುತ್ತೆ, ಈ ಫುಡ್ಡುಗಳು ಲಿಪಿಡ್ಸ್ ಒಂದು ಲೆವೆಲನ್ನ ಜಾಸ್ತಿ ಆದಾಗ, ಆ್ಯಂಡ್ ಈಗಿನ ಮಕ್ಕಳಲ್ಲಿ ಬಹಳಷ್ಟು ಜನರಿಗೆ ಒಬೇಸಿಟಿ ಇರುತ್ತೆ, ಬೊಜ್ಜು ತುಂಬ ಇರುತ್ತೆ. ಇಂಥವರಲ್ಲೆಲ್ಲ ಕೊಲೆಸ್ಟ್ರಾಲ್ ಅಷ್ಟು ಚಿಕ್ಕ ವಯಸ್ಸಿಂದಾನೇ ಡೆಪಾಸಿಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಮಕ್ಕಳಲ್ಲೂ ಸಹ ನಾವು ಕೊಲೆಸ್ಟ್ರಾಲಿನ ಒಂದು ರೇಂಜನ್ನು ಇಟ್ಟಿರ್ತೇವೆ. ಸೊ ಈವನ್ ಏಜ್, ಜೆಂಡರ್ ಸಹ ಕೊಲೆಸ್ಟ್ರಾಲ್ ಲೆವೆಲನ್ನು ವೇರಿ ಮಾಡಿಸಬಹುದು. ನೀವು ಓವರ್ ವೇಟ್ ಆಗಿದ್ರೆ ನಿಮ್ಮ ಬಾಡಿ ಕೊಲೆಸ್ಟ್ರಾಲನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ, ಅದನ್ನು ಸರಿಯಾಗಿ ಹೊರಗಡೆ ಹಾಕಕ್ಕಾಗ್ತಾ ಇರೋದಿಲ್ಲ. ಆ್ಯಂಡ್ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತಾ ಇರ್ಬೋದು. ಸೊ ವೇಟ್ ಸಹ ಕೊಲೆಸ್ಟ್ರಾಲ್ ಲೆವೆಲನ್ನು ಎಫೆಕ್ಟ್ ಮಾಡ್ತಾ ಇರುತ್ತೆ. ನಿಮ್ಮ ಲೈಫ್ ಸ್ಟೈಲ್, ನೀವು ಕುತ್ಕೊಂಡಲ್ಲೇ ಇರ್ತೀರಾ, ಎಕ್ಸಸೈಸೇ ಇಲ್ಲ, ಮೂಮೆಂಟೇ ಇಲ್ಲ ನಿಮ್ಮದು, ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಚೇಂಜ್ ಆಗುತ್ತೆ, ಎಫೆಕ್ಟ್ ಆಗ್ತಾ ಇರುತ್ತೆ. ಕೆಲವೊಂದು ಔಷಧಿಗಳು ಈ ಕೊಲೆಸ್ಟ್ರಾಲ್ ಲೆವೆಲನ್ನು ಜಾಸ್ತಿ ಮಾಡ್ಬೋದು. ಆ್ಯಂಡ್ ಅದರ್ ಕಂಡೀಷನ್ಸ್ ಲೈಕ್ ಡಯಾಬಿಟಿಸ್ ಇದ್ದವರಲ್ಲಿ, BP ಇದ್ದವರಲ್ಲೆಲ್ಲ ಏನಾಗುತ್ತೆ, ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ ಸೇಮ್ ಇರೋದ್ರಿಂದ ಅವರಲ್ಲೂ ಸಹ ಕೊಲೆಸ್ಟ್ರಾಲ್ ಲೆವೆಲ್ಸ್ ಚೇಂಜ್ ಆಗ್ತವೆ ಬಿಕಾಸ್ ಆಫ್ ದಿಸ್ ರಿಸ್ಕ್ ಫ್ಯಾಕ್ಟರ್ಸ್. ನಿಮ್ಮ ಲಿಪಿಡ್ ಪ್ರೊಫೈಲ್ ರಿಪೋರ್ಟ್ ಅನ್ನ ನೋಡಿದಾಗ ಇಲ್ಲಿ ನಾವು ಟೋಟಲ್ ಕೊಲೆಸ್ಟ್ರಾಲ್ ಅಂತ ನೋಡ್ತಾ ಇರ್ತೀವಿ. ಸೊ ಟೋಟಲ್ ಕೊಲೆಸ್ಟ್ರಾಲ್ ಇನ್ಕ್ಲೂಡ್ಸ್ HDL ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಎಲ್ಲ. ಸೊ ಒಂದು ಲಿಪಿಡ್ ಪ್ರೊಫೈಲ್ ಅಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಇರ್ತದೆ, ಟ್ರೈಗ್ಲಿಸರೈಡ್, HDL ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್, VLDL ಕೊಲೆಸ್ಟ್ರಾಲ್, ನಾನ್ HDL ಕೊಲೆಸ್ಟ್ರಾಲ್ ಇವೆಲ್ಲ ಇರ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಒಂದು ರಕ್ತನಾಳ ಅಂಡ್ ಹೇಗೆ ಇಲ್ಲಿ ಬ್ಲಾಕೇಜ್ ಆಗ್ತಾ ಇದೆ. ಸೊ ಇದು ಜಸ್ಟ್ ಕೊಲೆಸ್ಟ್ರಾಲ್ ಮಾತ್ರವಲ್ಲ, ಈ LDL, HDL, ಟ್ರೈಗ್ಲಿಸರೈಡ್ ಇವೆಲ್ಲ ಒಂದು ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ಇವು ಈ ತರ ಬ್ಯಾಲೆನ್ಸ್ ಮಾಡಿಕೊಂಡು ಈ ಲುಮೆನ್ ಅನ್ನ ಓಪನ್ ಇಟ್ಟಿರ್ತವೆ. ಯಾವಾಗ ಇವುಗಳ ಲೆವೆಲ್ ಏರ್ಪೇರ್ ಆಗ್ತವೆ, ಒಂದು ರೇಂಜ್ಗಿಂತ ಹೆಚ್ಚಿಗೆ ಆಗಿ ಹೋಗ್ತವೆ, ಆವಾಗ ಇವು ಈ ತರದ ರಕ್ತನಾಳಗಳನ್ನ ಬ್ಲಾಕ್ ಮಾಡ್ತಾ ಇರ್ಬೋದು. ಇಲ್ಲಿ ನೀವು ನೋಡ್ಬೋದು, ಕಂಪ್ಲೀಟ್ಲಿ ಈ ರಕ್ತನಾಳ ಬ್ಲಾಕ್ ಆಗಿ ಹೋಗಿದೆ. ಈ ಕೊಲೆಸ್ಟ್ರಾಲ್ ಲೆವೆಲ್ ಏಜ್
ಮತ್ತೆ ಜೆಂಡರ್ ಇಂದ ಸಹ ವೇರಿ ಆಗ್ತಾ ಇರುತ್ತೆ. ಸೊ ನಾವು ನೀವು ಏಜ್ ಅನ್ನ ನೋಡಿದ್ರೆ ಹೇಗೆ ಏಜ್ ಆಗ್ತಾ ಹೋಗುತ್ತೆ ಕೊಲೆಸ್ಟ್ರಾಲಿನ ಲೆವೆಲ್ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈವನ್ ಮಕ್ಕಳಲ್ಲಿ ಅಂಡ್ ಯಂಗ್ ಅಡಲ್ಟ್ಸ್ ಅಲ್ಲಿ ಅಂದ್ರೆ ಈ ಟೀನೇಜರ್ಸ್ ಅಲ್ಲೂ ಸಹ ಕೊಲೆಸ್ಟ್ರಾಲಿನ ಲೆವೆಲ್ ಒಂದು ರೇಂಜ್ ಅಲ್ಲಿ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. 8 ಇಯರ್ಸ್ ಇಂದ ಹಿಡ್ಕೊಂಡು 19 ಇಯರ್ಸ್ ಗಿಂತ ಕಡಿಮೆ ಇದ್ದವರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ದಟ್ ಕೊಲೆಸ್ಟ್ರಾಲ್ ಲೆವೆಲ್ 170 ಗಿಂತ ಕಡಿಮೆ ಇರಬೇಕು. ಇಂಥವರಲ್ಲಿ ಅದು 170 ಇಂದ 199 ಬಂತು ಅಂತ ಹೇಳಿದಾಗ ಇದು ಬಾರ್ಡರ್ ಲೈನ್ ಅಂಡ್ ಮೋರ್ ದೆನ್ 200 ಅಂದಾಗ್ಲೇ ಇದು ಹೈ ಅಂತ ಹೇಳ್ತಾ ಇರ್ತೇವೆ. ಸೊ ಒಂದು ನಾರ್ಮಲ್ ಹೆಲ್ದಿ ಹಾರ್ಟ್ ಇರಬೇಕು ಅಂದಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ದಟ್ ಕೊಲೆಸ್ಟ್ರಾಲ್ ಲೆವೆಲ್ ಶುಡ್ ಬಿ 200 ಮಿಲಿಗ್ರಾಮ್ ಗಿಂತ ಕಡಿಮೆ ಇರಬೇಕು. 200 to 239 ಇತ್ತು ಅಂದ್ರೆ ನೀವು ಬಾರ್ಡರ್ ಲೈನ್ ಅಲ್ಲಿ ಇದ್ದೀರಾ ಅಂಡ್ ಮೋರ್ ದೆನ್ 240 ಇತ್ತು ಅಂದ್ರೆ ಇದು ಡೇಂಜರಸ್ ಲೆವೆಲ್ ಅಂತ ಅರ್ಥ. ಅದೇ ರೀತಿ ಎಲ್ ಡಿ ಎಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್. ಸೊ ಇದು 100 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಗಿಂತ ಕಡಿಮೆ ಇರಬೇಕು. 100ರಿಂದ 159 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಬಂತು ಅಂದ್ರೆ ನೀವು ಎಟ್ ರಿಸ್ಕ್ ಇದ್ದೀರಾ ಅಂಡ್ ಮೋರ್ ದೆನ್ 160 ಬಂತು ಅಂದ್ರೆ ಇದು ಡೇಂಜರಸ್ ಲೆವೆಲ್. ಎಚ್ ಡಿ ಎಲ್ ಒಳ್ಳೆಯ ಕೊಲೆಸ್ಟ್ರಾಲ್, ಇದು ಹೆಚ್ಚಿಗೆ ಇರಬೇಕು. ಸೊ ಮೋರ್ ದೆನ್ 60 ಇತ್ತು ಅಂದ್ರೆ ಒಳ್ಳೆಯದು, ಬಹಳ ಒಳ್ಳೆಯದು. ಸಪೋಸ್ ಇದು 49ರಿಂದ 59 ಅಂದ್ರೆ ಕಡಿಮೆ ಆಗ್ತಾ ಇದೆ ಅಂದಾಗ ಇದು ಬಾರ್ಡರ್ ಲೈನ್ ಅಲ್ಲಿ ನೀವಿದ್ದೀರಾ ಅಂತ. 40ಕ್ಕಿಂತ ಕಡಿಮೆ ಬರ್ತಾ ಇದೆ ನಿಮ್ಮ ಒಳ್ಳೆಯ ಕೊಲೆಸ್ಟ್ರಾಲ್ ಅಥವಾ ಎಚ್ ಡಿ ಎಲ್ ಅಂದ್ರೆ ಇದು ಡೇಂಜರಸ್ ಲೆವೆಲ್ ಆಫ್ ಕೊಲೆಸ್ಟ್ರಾಲ್ ಅಂತ ಅರ್ಥ. ಇನ್ನು ಕಮಿಂಗ್ ವಿಡಿಯೋಸ್ ನಾವು ನೋಡೋಣ ಹೇಗೆ ಈ ಕೊಲೆಸ್ಟ್ರಾಲ್ ಅನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು, ಈ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದಾಗ ನಮ್ಮ ಬಾಡಿಯಲ್ಲಿ ಏನು ಸಿಂಪ್ಟಮ್ಸ್ ಬರ್ತವೆ ಎಕ್ಸೆಟ್ರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.